ಒಳ್ಳೆಯ ಚಿತ್ರವನ್ನ ಇವರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬಾ ಇತ್ತು. ಸಿನಿಮಾ ನೋಡಿದಾಗ ಇನ್ನೂ ಕೂಡ ಅವ್ರ ಮೇಲಿನ ನಂಬಿಕೆ ಬಹಳ ಹೆಮ್ಮೆ ಆಯಿತು. ಕವಿ ಸರ್ ಕೂಡ ಬರೆದಿರೋ ಒಂದೊಂದು ಅದ್ಭುತ ಶಿವಣ್ಣ ಅವರು ಹೇಳ್ತಿದ್ರು, ಅವ್ರು ಯಾವಾಗಲೂ ಚೆನ್ನಾಗಿ ಬರೀತಾರೆ ಅಂತ. ಸಾಹಿತ್ಯಕ್ಕೆ ಅವ್ರು ಯಾವಾಗಲೂ ಮೋಸನೇ ಮಾಡಲ್ಲ. ಹಾಗಾಗಿ ಹೆಗ್ಡೆಯವರು ಕೂಡ ಬಹಳ ನೇರವಾಗಿ ಹೇಳಬೇಕು ಅಂದ್ರೆ ಚಿತ್ರರಂಗಕ್ಕೆ ಈಗ ಸ್ವಲ್ಪ ಸಂಕಷ್ಟದ ಕಾಲ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆಯ ಚಿತ್ರಗಳು ಬಂದು ಆ ಒಂದು ಕೊರತೆಯನ್ನ ತುಂಬಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ, ಆ ಹಂತದಲ್ಲಿ ನಾವೆಲ್ಲರೂ ಇದ್ದೀವಿ. ಆ ಒಂದು ಪ್ರಯತ್ನ ಈ ಚಿತ್ರದ ಮೂಲಕ ಆಗಲಿ ಅಂತೇಳಿ. ಏಕೆಂದ್ರೆ ಇವತ್ತು ಒಂದು ಸಿನಿಮಾ ಮಾಡೋದೇ ತುಂಬಾ ಕಷ್ಟ. ಅಂತ ಸಂದರ್ಭದಲ್ಲಿ ಇವತ್ತು ಆ ನಿರ್ಮಾಪಕರ ಬಗ್ಗೆ ನಾನು ಹೆಮ್ಮೆ ಪಡಲೇಬೇಕು. ಬಹುಶಃ ಒಂದೊಂದು ಫ್ರೇಮು ಅವರು, ಏಕೆಂದ್ರೆ ಈಗ ಒಬ್ಬ ನಿರ್ದೇಶಕನಾಗಿ ನಾನು ನನ್ನ ಕನಸುಗಳಿಗೆ ಜೀವ ಕೊಡಬೇಕು ಅಂದ್ರೆ ಜೇಬಂತಂದ್ರೆ ಆಗಲ್ಲ, ಮೂಟೆಗಳಲ್ಲಿ ತಂದು ಸುರಿಬೇಕು ದುಡ್ಡು. ಸೊ ಹಾಗಾಗಿ ಸುರಿದುಬಿಟ್ಟಿದ್ದಾರೆ ದುಡ್ಡು. ಅವನ ನಂಬಿಕೆ, ಯಾಕಂದ್ರೆ ಆ ಸಿನಿಮಾದ ಮೇಲಿರೋ ನಂಬಿಕೆ ಅವರಿಗೆ. ಈ ರಿಲೀಸ್ ಮಾಡುವಾಗಲೂ ಕೂಡ ಒಂದು ಚರ್ಚೆ ಆಯ್ತು ನನಗೆ, ನಾಗಶೇಖರ್ ಅವ್ರ ಮಧ್ಯೆ ಮತ್ತೆ ಟಿ ಸರ್ ಮಧ್ಯೆ, ಮಾಡ್ಬೋದಾ ಹಾಗೆ ಮಾಡ್ಬೋದು. ಯಾಕಂದ್ರೆ ನನಗೂ ಈ ತರದೊಂದು ಸಂದರ್ಭ ಬಂದಿತ್ತು. ನಾನು ಸ್ನೇಹಲೋಕ ಅನ್ನೋ ಸಿನಿಮಾ ಮಾಡಿದಾಗ ಅದನ್ನ ಅಪಾರವಾದ ನಂಬಿಕೆ ನನಗೆ. ಮೊದಲನೇ ರಿಲೀಸ್ ಆದಾಗ ಏನೋ ಕಾರಣಾಂತರದಿಂದ ಅದು ಒಂದು ವಾರನೂ ಕೂಡ ಥಿಯೇಟರ್ಗಳಲ್ಲಿ ಸಸ್ಟೈನ್ ಆಗಲಿಲ್ಲ. ಆವಾಗ ನನಗೆ ಬಹಳ ನಿರಾಶೆ ಇತ್ತು, ಜೊತೆಗೆ ಒಂದು ನಂಬಿಕೆ ಇತ್ತು. ಆ ನಿರ್ಮಾಪಕರನ್ನ ನಾನು ತುಂಬಾ ಒತ್ತಾಯ ಮಾಡಿದೆ, ಇಲ್ಲ ಇದು ಸೋಲೋ ಸಿನಿಮಾ ಅಲ್ಲ, ಇದು ಖಂಡಿತ ಗೆಲ್ಲುತ್ತಿದ್ದು, ನೀವು ಒಂದು ಪ್ರಯತ್ನ ಮಾಡಿ, ನನಗೋಸ್ಕರ ಪ್ರಯತ್ನ ಮಾಡಿ ಅಂತ. ಇವತ್ತು ನೆನೆಸ್ಕೋಬೇಕು ಜಯಶ್ರೀದೇವಿ ಮೇಡಮ್ ಅವ್ರನ್ನ. ಮತ್ತೆ ಒಂದು ತಿಂಗಳು ಬಿಟ್ಟು ರಿಲೀಸ್ ಮಾಡಿದ್ರು. ಬಹಳ ಅದ್ಭುತವಾದ ಯಶಸ್ಸನ್ನ ಕಾಣ್ತು ಆ ಸಿನಿಮಾ. ಹಾಗೆ ಈ ಚಿತ್ರ ಕೂಡ ಬಹಳ ಒಂದು ಯಶಸ್ಸನ್ನ ಕಾಣುವಂತ ಎಲ್ಲ ಲಕ್ಷಣಗಳು ಕೂಡ ಈ ಸಿನಿಮಾದಲ್ಲಿ ಇದೆ. ಇವತ್ತೇನು ನಾವು ಬರಗಾಲ ಅಂತಿದ್ದೀವಿ, ಅದು ಈ ಚಿತ್ರದ ಮೂಲಕ ಒಂದು ಸುಗ್ಗಿಯ ಕಾಲ, ಒಂದು ವಸಂತ ಕಾಲ ಚಿತ್ರರಂಗದಲ್ಲಿ ಈ ಚಿತ್ರದ ಮೂಲಕ ಪ್ರಾರಂಭ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರನ್ನು ಹೊಂದಿಸ್ತಾ, ಮಾಧ್ಯಮದ ಮಿತ್ರರಿಗೂ ಕೂಡ ಹೊಂದಿಸ್ತಾ, ದಯಮಾಡಿ ಸ್ವಲ್ಪ ಜಾಸ್ತಿ ಕರುಣೆ ತೋರಿ ಚಿತ್ರದ ಮೇಲೆ. ಯಾಕಂದ್ರೆ ಎಲ್ಲರೂ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಕ್ಕೆ. ಯಾಕಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ನೋಡಿದಾಗ, ಯಾಕಂದ್ರೆ ಒಂದೊಂದು ಶಾರ್ಟ್ ಕೂಡ ಬಹಳ ಕಷ್ಟಪಟ್ಟು, ಬಹಳ ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಪ್ರೀತಿಯಿಂದ ತೆಗೆದಿದ್ದಾರೆ ಅದನ್ನ. ಆಮೇಲೆ ಇನ್ನೂ ಹೆಚ್ಚಿನ ವಿಚಾರಗಳು ಅವ್ರು ಹೇಳಿಲ್ಲ. ಇಲ್ಲಿ ಒಂದು ಲೇಯರ್ ಇದೆ ಕಥೆ ಒಳಗಡೆ. ಇಲ್ಲಿಯ ಒಂದು ಕೈಗಾರಿಕೆ, ನಮ್ಮ ಕರ್ನಾಟಕದ ಒಂದು ರೇಷ್ಮೆ ಉದ್ಯಮ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ನಾನು. ಆ ರೇಷ್ಮೆ ಉದ್ಯಮನ ಒಂದು ಬ್ಯಾಕ್ ಡ್ರಾಪ್ ಆಗಿ ಇಟ್ಕೊಂಡು ಬಹಳ ತುಂಬಾ ಹೊಸ ಬ್ಯಾಕ್ ಡ್ರಾಪ್ ಅದು ಈ ಚಿತ್ರದೊಳಗಡೆ. ಬಹುಶಃ ಮೊದಲನೇ ಆವರ್ತಿಯಲ್ಲಿ ಅದು ಮಿಸ್ ಆಗಿದ್ದು ಅಂತ ಕಾಣುತ್ತೆ ಜಾಸ್ತಿ. ಇದರಲ್ಲಿ ನನಗೆ ಇಷ್ಟ ಆಗ್ತದೆ, ಯಾಕಂದ್ರೆ ನಾನು ಮೊದಲು ನೋಡಿರಲಿಲ್ಲ, ಈಗ ಮೊನ್ನೆ ಇದನ್ನು ನೋಡಿದೆ. ಬಹಳ ಅದ್ಭುತವಾಗಿದೆ ರೇಷ್ಮೆ ಉದ್ಯಮ, ಅದರಿಂದ ಏನು, ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಮನೋಜ್ಞವಾದ ಕಥೆ, ಅದು ಹೇಳಿರೋ ರೀತಿ, ಅದ್ಭುತವಾದ ಕಲ್ಪನೆ. ಎಲ್ಲರೂ ಕೂಡ ಕನ್ನಡದ ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಈ ಚಿತ್ರವನ್ನ ನೋಡಿ ನಿಮಗೆ ಒಂದು ವಿಶೇಷವಾದ ಬೇರೆ ಅನುಭವ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಸಂಜು ವೆಡ್ಸ್ ಗೀತಾ 2 ದೊಡ್ಡ ಸಕ್ಸಸ್ ಅನ್ನ ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು, ಮಾಧ್ಯಮ ಮಿತ್ರರು, ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಪ್ರತಿದಿನ ಚಾನಲ್ನಲ್ಲಿ ಏನಾಗಿದೆ ಅಂತ ಹೇಳ್ತಾನೆ ಬಂದಿದ್ದೀನಿ. ನಮಗೆಲ್ಲ ಗೊತ್ತಿಲ್ಲ, ನನಗೆ ಜನವರಿ 10 ಆ ಸಿನಿಮಾನ ಭಾಳ ಅದ್ದೂರಿ ಪ್ರಚಾರ ಮಾಡಿ ಸಿನಿಮಾ ರಿಲೀಸ್ಗೆ ಅಂತಂದು ನಡೀತಿದ್ದ ಸಿನಿಮಾ. ನಮಗೆ 7ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಒಂದು ವಾಟ್ಸಪ್ಪಲ್ಲಿ ಹೈದರಾಬಾದಿಂದ ಯಾರು ಮಹಾನುಭಾವ ಅಂತ, ನನಗೂ ಒಂದು ಸಂಬಂಧನೇ ಇಲ್ಲ, ನಾನು ಯಾರಾದರೂ ಗೊತ್ತಿಲ್ಲ, ಅಷ್ಟೇ ಕಾಪಿ ವಾಟ್ಸಪ್ಪಲ್ಲಿ ಬರುತ್ತೆ. ಬಂದಾಗ ನಮ್ಮ ಸಡನ್ ಶಾಕ್ ಆಗುತ್ತೆ. ನಾನು ನಿರ್ದೇಶಕರು ನಮ್ಮ ಪೀಠಪ್ಪ ಮಾತಾಡಿ ಅಡ್ವೊಕೇಟಿಗೆ ಕೇಳ್ತಿದ್ದೆ, ಈ ಥರ ಆಗಿದೆ, ಏನು ಮಾಡೋದು ಅಂತ. ಇನ್ಮೇಲೆ ಹೈದರಾಬಾದ್ ಮಾಡೋಣ ಅಂತಂದು ಹೈದರಾಬಾದ್ಗೆ ಹೋಗ್ತೇನೆ. ನಾನು ಮುಂದೆ ಇಲ್ಲ ಅಡ್ವೊಕೇಟ್ಗೆ ಹೋಗ್ತೀನಿ. ಹೋದಾಗ ಅಲ್ಲಿ ಏನಾಗುತ್ತೆ, 8 ಬೆಳಿಗ್ಗೆ ನಾವು 8 ಬೆಳಿಗ್ಗೆ ಹೋದಾಗ ಕೋರ್ಟ್ ಮುಂದೆ ಹೋಗಿ ನಮ್ಮ ಲಾಯರ್ ಸಬ್ಮಿಷನ್ ಮಾಡ್ತಾರೆ, ನಾವು ದಾಖಲೆ ಮಾಡ್ತೀವಿ. ಅಲ್ಲಿ ಅವರು ಏನು ಮಾಡಿದ್ದಾರೆ, ಪ್ರೊಡ್ಯೂಸರ್ ನಾನೊಂದೇ ಎಲ್ಲರೂ ತೋರಿಸಿಲ್ಲ, ನಾವು ಪೋಸ್ಟಲ್ಲಿ ನಾಗಶೇಖರ್ ಸಿನಿಮಾಸ್ ಅಂತ ಹಾಕಿದ್ದು. ಅದೇನಕ್ಕೆ ಹಾಕ್ತೀವಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಒಳ್ಳೆ ನಿರ್ದೇಶಕರಿಗೆ ನಾಗಶೇಖರ್ ಅಂದ್ರೆ ಒಳ್ಳೆ ಮೂವಿ, ಆ ನೇಮ್ ಇದ್ದರೆ ಜನ ಅಟ್ರಾಕ್ಟ್ ಆಗ್ತಾರೆ. ನಾಗಶೇಖರ್ ಮೂವಿ ತುಂಬ ಚೆನ್ನಾಗಿರುತ್ತೆ, ಫ್ಯಾಮಿಲಿ ನೋಡೋಂಥ ಸಿನಿಮಾ ಅಂತ. ಹಾಗಾಗಿ
ಬರೀ ಅದನ್ನು ತೋರಿಸ್ತಾರೆ ಗೆಜ್ಜೆ ತೋರಿಸ್ತಾರೆ ಈ ಥರ. ನಾಗಶೇಖರ ನೋಡಿ ಪ್ರೊಡ್ಯೂಸರ್ ಇಲ್ಲ ಮೇಡಮ್, ಓನ್ಲಿ ಡೈರೆಕ್ಟರ್ ಅಷ್ಟೇ, ಪ್ರೊಡ್ಯೂಸರ್ ನಾನೇ, ನೀನು ಯಾರು ರೀತಿ ಇದಿಲ್ಲ. ಹಾಗಾದಾಗ ನಮ್ಮ ವಕೀಲರೆಲ್ಲ ಮನವರಿಕೆ ಮಾಡ್ಕೊಡ್ತಾರೆ, ಈ ಸಿನಿಮಾಗೂ ನಾಗಶೇಖರ್ಗೆ ಸಂಬಂಧ ಇಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಆಗ ಅವ್ರ ಹತ್ರ ಒಂದು ಕಂಡೀಷನ್ ಹಾಕ್ತಾರೆ, ಒಂದು ಕೆಲಸ ಮಾಡಿ ನಾಗಶೇಖರ್ನ ಕರೆಸ್ಬಿಟ್ಟು ಅವರು ರಿಕಾರ್ಡಿಸ್ಬಿಟ್ಟು ಹಾಕಿದ್ರು. ಅವ್ರದ್ದು ಯಾವುದೋ ಬೇರೆ ಸಿನಿಮಾ ಕಮಿಟ್ಮೆಂಟು ರಿಕಾರ್ಡಿಸ್ಬಿಟ್ಟು 45 ಲಕ್ಷ ಕೋರ್ಟ್ ಫೀಸ್ ಕೊಟ್ಟಿದ್ದಕ್ಕೆ ನಾವು ಅಷ್ಟೇ ಕೊಟ್ಟಿದ್ದೀವಿ. ನಾಗಶೇಖರ್ ಕರೆಸ್ಬಿಟ್ಟು ನಾಗಶೇಖರ್ 4 ಕೋಟಿ ಕ್ಯಾಶ್ ಡಿಪಾಸಿಟ್ ಮಾಡಿ ನಿಮಗೆ ಯೂನಿವರ್ಸಿಟಿ ವೇಕೆಟ್ ಮಾಡ್ತೀನಿ ಅಂತಾರೆ. ನಾನು ನಾಗಶೇಖರ್ ದಯವಿಟ್ಟು ಈಗ ಅವೆಲ್ಲ ಮಾಡಲಿಕ್ಕಾಗಲ್ಲ, ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಸುಮಾರು 1.5 ಕೋಟಿ ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ದೀವಿ, ಜನ ಎಲ್ಲ ಕಾಯ್ತಾ ಇದ್ದಾರೆ, ದಯವಿಟ್ಟು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ ಕೇಳ್ಕೊಂಡಾಗ. ಆಗ ಒಂದು ಕಂಡೀಷನ್ ಅವ್ರಿಗೂ ಮನವರಿಕೆ ಆಗುತ್ತೆ. ನಾನೇ ಪ್ರೊಡ್ಯೂಸರ್ ದಾಖಲೆಗಳನ್ನು ನೋಡ್ತಾರೆ, ಅವ್ರಿಗೆ ಮನವರಿಕೆ ಆದಾಗ ಲೇಡಿ ತುಂಬ ಒಳ್ಳೆಯ ಜಡ್ಜು, ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರಿಗೂ ಮನವರಿಕೆ ಆಗ್ಬಿಟ್ಟು ತುಂಬಾ ಟ್ರೈ ಮಾಡ್ತಾರೆ, ಅವ್ನಿಗೆ ರಾಮರಾವ್ ಕಳಿಸ್ತಾರೆ, ಅವನ್ನ ಕೇಳ್ತಾರೆ, ಅವ್ರು ಒಪ್ಕೊಳ್ತಾರೆ. ಇಲ್ಲ ನಾಗಶೇಖರ್ ಒಂದು ಪಾರ್ಟ್ನರ್ ಪ್ರೊಡ್ಯೂಸರ್ ಅಂತ ಅವಾಗ ಹೇಳ್ತಾರೆ, ಇಲ್ಲಪ್ಪ ಏನಿಲ್ಲ ಅಂತ ಹೇಳಿದ್ರು. ಅವನು ಒಪ್ಪಂದಿರಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರು ಹೇಳ್ತಾರೆ, ನೀವು ಕೆಲಸ ಮಾಡಿ, ನೀವೇ ಇದು ಮಾಡಬೇಕು ಅಂದರೆ ರಿಕವರಿ ಸೂಟ್ ಆಗಿರೋದ್ರಿಂದ ನೀವು 4 ಕೋಟಿ ಪ್ರಾಪರ್ಟಿ ಬೇಕು ತಂದು ಖರ್ಚು ಮಾಡ್ತಾರೆ, ಅದನ್ನ ನಾನು ಹಂಗೆ ಇಟ್ಟಿದ್ದೀನಿ, ತೀರ್ಮಾನ ಅವರು ಕೊಡಲ್ಲ. ನಾಗಶೇಖರ್ ಬಂದು ಅವ್ರದ್ದು ಏನಿದೆ ಕೋರ್ಟ್ ಅಟೆಂಡ್ ಆಗ್ತಾರೆ, ನೀವು ಪೇಪರ್ ರಿಲೀಸ್ ಮಾಡ್ತೀವಿ ಅಂತಾರೆ. ಆಗ ರಾತ್ರಿ ಪೇಪರ್ ತರಿಸ್ತೀವಿ, ಆಗುತ್ತೆ. ಅಷ್ಟೊಂದು ನೀಟಾಗಿ ಗೊತ್ತಾಗ್ತೀವಿ, ಅಷ್ಟೇ ವಿಕೆಟ್ ಆಗುತ್ತೆ, ನಾವು ರಿಲೀಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಪ್ರಮೋಷನ್ ಇಲ್ಲ ಅಂತಂದು ನಾವೇನು ಮಾಡ್ತೀವಿ, ಫೋನಲ್ಲಿ ಮಾತಾಡ್ಕೊಳ್ತೀವಿ. ಮಾತಾಡ್ಕೊಂಡು ಮೊದಲಿಗೆ ಆಗುತ್ತೆ ಅಂತ ಏನು ಮಾಡೋಣ ಅಂದರೆ ಸ್ಟೇ ವೆಕೇಟ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಪೇಪರ್ ತಂದು ಕೊಡ್ತಾರೆ, ಡೇಟ್ಸ್ ಇಲ್ಲ, ನಮ್ಗೆ 10 ಸ್ಟೇ ವೆಕೇಟ್ ಆಗೋದು. ಆ ಮಧ್ಯದಲ್ಲಿ ನಾವು ಅದೇ ಕೂತ್ಕೊಂಡು ಪ್ಲಾನ್ ಮಾಡ್ತೀವಿ. ಈಗ ಅವ್ನು ಮತ್ತೆ ಹೈಕೋರ್ಟ್ ಹೋಗ್ತಾನೆ, ನಾಗಶೇಖರೇ ಬರಬೇಕು ಹೈಕೋರ್ಟ್ ಹೋಗ್ತಾರೆ, ಮತ್ತೆ ಅವ್ರು ಸ್ಟೇ ಕೊಟ್ಟರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ವರ್ಷಗಳ ಕೇಸ್ ನಡೆಯುತ್ತೆ ಅಂದ್ಬಿಟ್ಟು ಅವ್ರು ಅಡ್ವೊಕೇಟ್ ಹೇಳ್ತಾರೆ, ನೀವು ಹಿಂಗೆ ರಿಲೀಸ್ ಮಾಡ್ತಾ ಇದ್ದೀರಿ ಅಲ್ವಾ, ನೆಕ್ಸ್ಟ್ ಡೇಟ್ 17 ಮುಂದೆ ಮಾಡಿಬಿಡಿ, ಹೈಕೋರ್ಟಲ್ಲಿ ಸ್ಟೇ ಸಿಗಲ್ಲ, ಆಮೇಲೆ ಆರಾಮ್ಸೆ ಒಂದು ಕೆಲಸ ಮಾಡ್ಕೋಬೋದು ಅಂತ. ಆಮೇಲೆ ನಾನು ಡೈರೆಕ್ಟ್ ಕೇಳ್ತೀನಿ, ಬ್ರದರ್ ಏನು ಮಾಡಿದೆ ಈಗ ಅದು ರಿಲೀಸ್ ಮಾಡೋಕ್ಕೆ ಏನು ಪೆಂಡಿಂಗ್ ಇರೋದೆಲ್ಲ ಜೋಡಿಸ್ಬೋದು ಅಂತ. ಅವಾಗ ಈಗ ಜೋಡಿಸೋಕೆ ಕಷ್ಟ ಆಗ್ತದೆ ಬ್ರದರ್, ಸರಿ ನಾನು ಕೆಲಸ ರಿಲೀಸ್ ಮಾಡ್ಬಿಡೋಣ, ನನಗೆ ಫಸ್ಟ್ ಕೋರ್ಟ್ ಇಂಪಾರ್ಟೆಂಟ್, ಕೋರ್ಟಿಂದ ನಾವು ಅಲ್ಲಿಂದ ಮುಕ್ತಿ ಆಗೋಣ, ಫಸ್ಟ್ ನಾವು ರಿಲೀಸ್ ಮಾಡ್ಬೋಣ, ಟ್ರಯಲ್ ಅಂತ ಬಿಡೋಣ 3 days, ಆನಂತರ ಒಂದು ಬೇರೆ ಡೇಟ್ ರಿಲೀಸ್ ಮಾಡೋಣ ಅಂತ ಮಾತಾಡ್ಕೊಂಡು ಒಂದು ತೀರ್ಮಾನ ಮಾಡಿ. ಯಾಕೆಂದರೆ ತುಂಬ ಅದ್ಭುತ ಸಿನಿಮಾ, ತುಂಬ ಒಳ್ಳೆ ಕಥೆ ಇದೆ, ಈಗ ತಾವೆಲ್ಲ ನೋಡಿದ್ದೀರಾ, ಈಗ ಭಾಳ ಅದ್ಭುತವಾದ ಸಿನಿಮಾ. ಹಾಗಾಗಿ ನಾನು ಮಾಡಲೇಬೇಕು ಅಂತ ನಾನು ಅಟೆಂಡ್ ಬಿಟ್ಟು ಮತ್ತೆ ನಾನೀಗ ಏನು ಆರೈಕೆ ನಾವು ರಿಲೀಸ್ ಮಾಡಲಿಕ್ಕೆ ನಮಗೆ ಶಿವಣ್ಣವ್ರಿಗೆ ನಿಜವೂ ಎಷ್ಟು ಥ್ಯಾಂಕ್ಸ್ ಅಲ್ಲೂ ಸರ್. ಮನೆಗೂ ಕರಿತಿದ್ದೀನಿ, ಪಾಪ ಅವ್ರಿಗೆ ಹೆಲ್ತ್ ಸರಿ ಇಲ್ಲ, ಅವ್ರಿಗೆ ಹುಷಾರಿಲ್ಲ, ನನಗೆಲ್ಲ ಗೊತ್ತು. ಆದರೂ ಅವ್ರು ನಾಳೆ ಅಮೆರಿಕ ಹೋಗ್ತಾ ಇದ್ದಾರೆ, ಅದು ಬಿಟ್ಬಿಟ್ಟು ನಮ್ಮ ಕಾರ್ಯಕ್ರಮ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಥರ ಸಪೋರ್ಟ್ ಸಿಕ್ಕಿದ್ರೆ ನಮಗೆ ನಿಜವೂ ಇನ್ನೂ